ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಮ್ಮಯ್ಯ. ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯ ಸಕಲೇಶಪುರದಲ್ಲಿ BEDಯ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಯಾಗಿ ವ್ಯಾಸಂಗವನ್ನು ಮಾಡುತ್ತಿದ್ದು, ಇಂದಿನ ಈ ವಿಡಿಯೋದಲ್ಲಿ ಹಟ್ಟಿ ಚಿನ್ನದ ಗಣಿಯ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡಲಿದ್ದೇನೆ. ಪ್ರಸ್ತುತ ಹಟ್ಟಿ ಚಿನ್ನದ ಗಣಿಯು ಭಾರತದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ಪ್ರಮುಖ ಗಣಿಯಾಗಿದ್ದು, 1880ರಲ್ಲಿ ಹೈದರಾಬಾದ್ ನಿಜಾಮನು ಹೈದರಾಬಾದ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಎಂಬ ಕಂಪನಿಯ ಹೆಸರಿನಿಂದ ಪ್ರಾರಂಭವನ್ನು ಮಾಡಿದನು. ಅಶೋಕನ ಆಡಳಿತದ ಕಾಲಾವಧಿಯಲ್ಲಿ ಈ ಚಿನ್ನದ ಗಣಿ ಇತ್ತು ಎಂದು ಇತಿಹಾಸಕಾರರು ತಿಳಿಸಿದ್ದಾರೆ. ತದನಂತರ ಹೈದರಾಬಾದ್ ನಿಜಾಮನು ನಿಜವಾದ ಸ್ಥಾಪಕ ಎಂದು ಇತಿಹಾಸ ತಿಳಿಸುತ್ತದೆ. ಬ್ರಿಟಿಷರ ಅಧೀನಕ್ಕೆ ಕೂಡ ಇದು ಒಳಪಟ್ಟಿದ್ದು, ಮೈಸೂರು ರಾಜ್ಯದ ಒಂದು ಭಾಗವಾಗಿತ್ತು. ಹಟ್ಟಿ ಚಿನ್ನದ ಗಣಿಯು ಪ್ರಮುಖವಾಗಿ ದಿನವೊಂದಕ್ಕೆ 2,500 ಟನ್ನಷ್ಟು ಅದಿರನ್ನು ಹೊರತೆಗೆಯುತ್ತಿದ್ದು, ಇದರಲ್ಲಿ ಪ್ರಮುಖವಾಗಿ 2,000 ಟನ್ ಅದಿರನ್ನು ಪುಡಿ ಮಾಡಲಾಗುತ್ತಿದ್ದು, ಪ್ರತಿ ಟನ್ಗೆ 3 ಗ್ರಾಂ ಚಿನ್ನವನ್ನು ಹೊರತೆಗೆಯಲಾಗುತ್ತದೆ. ಪ್ರಸ್ತುತ ದಿನಮಾನಗಳಲ್ಲಿ ಹಟ್ಟಿ ಚಿನ್ನದ ಗಣಿಯು ಪ್ರಮುಖವಾಗಿದ್ದು, ಇದು ಕೋಲಾರ ಚಿನ್ನದ ಗಣಿಯ ನಂತರ ಎರಡನೇ ಆಳವಾದ ಗಣಿಯಾಗಿದೆ. ಚಿನ್ನವನ್ನು 2 ರೀತಿಯಾಗಿ ಹೊರತೆಗೆಯುತ್ತಿದ್ದು, ಸೋಡಿಯಂ ಸೈನೈಡ್ ಮೂಲಕ ಮತ್ತು ನೈಸರ್ಗಿಕವಾಗಿ 2 ರೀತಿಯಲ್ಲಿ ಚಿನ್ನವನ್ನು ಇದರಿಂದ ಬೇರ್ಪಡಿಸಲಾಗುತ್ತದೆ. ಪ್ರತಿ ವರ್ಷಕ್ಕೆ 3,000 ಕೆಜಿಗಿಂತಲೂ ಹೆಚ್ಚು ಚಿನ್ನವನ್ನು ಹೊರತೆಗೆಯಲಾಗುತ್ತಿದೆ. ಆದರೆ ಇದು ಬೇಡಿಕೆಗೆ ಅನುಗುಣವಾಗಿ ಅತ್ಯಲ್ಪ ಪ್ರಮಾಣದಾಗಿದೆ. ಚಿನ್ನದ ಗಣಿಯು ಇನ್ನು 69 ವರ್ಷಕ್ಕಿಂತಲೂ ಹೆಚ್ಚು ದಿನಮಾನಗಳವರೆಗೆ ಮುಂದುವರಿಯುತ್ತದೆ ಎಂದು ತಿಳಿಸುತ್ತದೆ. ಇದು 528 ಎಕರ್ಸ್ಗಳನ್ನು ಒಳಗೊಂಡಿದ್ದು, ಇನ್ನು 200 ವರ್ಷಗಳ ಉತ್ಪಾದನೆಯನ್ನು ತಿಳಿಪಡಿಸುತ್ತದೆ. ಹಟ್ಟಿ ಚಿನ್ನದ ಗಣಿಯು ಪ್ರಮುಖವಾಗಿ ಊಟಿ, ಹೀರಾಬುದ್ದಿನ್ನಿ, ವಂಡಳ್ಳಿ ಮತ್ತು ಮಂಗಳೂರು ಗೋಲ್ಡ್ ಮೈನ್ಸ್ ಎಂಬ ಉಪವಿಭಾಗಗಳನ್ನು ಒಳಗೊಂಡಿದ್ದು, ಅಜ್ಜನಹಳ್ಳಿ ಗೋಲ್ಡ್ ಮತ್ತು ಕಾಪರ್ ಮೈನ್ಸ್ಗಳನ್ನು ಕೂಡ ಇದು ಒಳಗೊಂಡಿದೆ. ಶಾಪ್ಗಳನ್ನು ನಾವು ಕಾಣುತ್ತೇವೆ. ಒಂದು ಮಲ್ಲಪ್ಪ ಶಾಪ್, ಸೆಂಟ್ರಲ್ ಶಾಪ್, ವಿಲೇಜ್ ಶಾಪ್ ಆ್ಯಂಡ್ ನ್ಯೂ ಸರ್ಕುಲರ್ ಶಾಫ್ಟ್. ಇದು ಹಟ್ಟಿ ಚಿನ್ನದ ಗಣಿಯು ಪ್ರಮುಖವಾಗಿ ಹಟ್ಟಿ ಗೋಲ್ಡ್ ಮೈನ್ಸ್ ಇದು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ಭಾರತದ ಮೊದಲ ಗಣಿ ಹಾಗೂ 40ನೆಯ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ಸದಸ್ಯತ್ವವನ್ನು ಪಡೆದುಕೊಂಡಿದ್ದು, ಇದು 2010ರಲ್ಲಿ
ಚೀಫ್ ಮಿನಿಸ್ಟರ್ ರತ್ನ ಅವಾರ್ಡನ್ನು ಕೂಡ ಪಡೆದಿದೆ. ವೀಕ್ಷಣೆಗಾಗಿ ಧನ್ಯವಾದಗಳು.